ದೈವಿಕವಾದಂತಹ ಸ್ಥಾನಮಾನವನ್ನು ಪಡೆದುಕೊಂಡಿರುವಂತಹ ದಿವ್ಯ ವೇದಿಕೆಯಲ್ಲಿರುವಂತಹ ಈ ಸಂಸ್ಥೆಯ ಸಕಲ ಆಗುಹೋಗುಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರುವಂತಹ ಈ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಾಗಿರುವಂತಹ ಸರ್ ನವೀನ್ ಚಂದ್ರ ಸುವರ್ಣ ಸರ್ ಅವರೇ, ಹಾಗೆಯೇ ಅವರ ಜೊತೆಯಾಗಿ ಅವರ ಬಲಗೈಯನ್ನು ಭದ್ರಪಡಿಸಿ ಅವರ ಸಕಲ ಆಗುಹೋಗುಗಳ ವಿಚಾರಗಳಲ್ಲಿ ತನ್ನನ್ನೇ ತಾನೇ ತೊಡಗಿಸಿಕೊಂಡಿರುವಂತಹ ಅವರ ಸುಪುತ್ರರಾದಂತಹ ಹರ್ಷನ್ ಸರ್ ಅವರೇ, ಈ ಸಂಸ್ಥೆಯ ಪ್ರಾಂಶುಪಾಲರೇ, ಉಪನ್ಯಾಸಕ ವೃಂದದವರೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ಒಂದು ಮಾತು ನನಗೆ ನೆನಪಾಗ್ತಾ ಇದೆ. ನಾನು ಮಾತಾಡಲಿಕ್ಕೆ ಬಂದಿರುವಂಥ ವಿಚಾರವೇ ಬೇರೆ ಇತ್ತು. ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಈ ವಿಚಾರವನ್ನು ಮನನ ಮಾಡಿದಾಗ ನನಗೆ ಅನಿಸಿದ್ದು ಏನು ಅಂತ ಹೇಳಿದರೆ, ಒಬ್ಬ ದೇವರನ್ನು ಹುಡುಕಿಕೊಂಡು ದೇವಾಲಯಗಳನ್ನು ಸುತ್ತಿದ, ಅದೇ ದೇವರನ್ನು ಕಂಡುಕೊಳ್ಬೇಕು, ಪಡೆದುಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಮಸೀದಿಯ ಮೊರೆ ಹೋದ, ಚರ್ಚನ್ನು ಹುಡುಕ್ತಾ ಹೋದ, ಮಂದಿರಗಳಲ್ಲಿ ನೋಡಿದ, ಅವನಿಗೆ ಎಲ್ಲೂ ದೇವರು ಕಾಣಲಿಲ್ಲ. ಆ ವ್ಯಕ್ತಿ ನಾನೇ ಆಗಿದ್ದರೆ ನನಗೂ ಕೂಡ ಈ ಯಾವುದೇ ಜಾಗದಲ್ಲಿ ದೇವರನ್ನು ಕಂಡುಕೊಡುವುದಕ್ಕಿಂತ ಮುಖ್ಯವಾಗಿ ಇವತ್ತು ನಾನು ದೇವರನ್ನು ಕಾಣ್ತಾ ಇದ್ದರೆ, ಆ ದೈವತ್ವವನ್ನು ಸಾಕ್ಷೀಕರಿಸ್ತಾ ಇದ್ದರೆ ಅದು ಇವತ್ತು ನಾರಾಯಣ ಗುರು PU ಕಾಲೇಜಿನ ಈ ಸಭಾ ವೇದಿಕೆಯಲ್ಲಿ ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತಾ ಇದ್ದೀನಿ. ಸಮರ್ಥನೀಯವಾದಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೇಳುವುದಿದ್ದರೆ, ನಾರಾಯಣ ಗುರುಗಳ ದಿವ್ಯಾಶೀರ್ವಾದದಂತಹ ಪ್ರಭೆ ಇಲ್ಲಿ ವಿರಾಜಮಾನವಾಗಿದೆ, ಪ್ರಕಾಶಿಸ್ತಾ ಇದೆ. ಜೊತೆಯಲ್ಲಿ ಸಮಾಜ ಸೇವೆ ಅನ್ನುವಂತಹ ದೈವತ್ವದ ಪರಿಕಲ್ಪನೆಯನ್ನು ಇಟ್ಟುಕೊಂಡಂತಹ ದಿವ್ಯ ಚೇತನಗಳು ಈ ವೇದಿಕೆಯಲ್ಲಿ ಶೋಭಾಯಮಾನರಾಗಿದ್ದಾರೆ. ಆಚಾರ್ಯ ದೇವೋಭವ ಅನ್ನುವಂತಹ ನುಡಿಯನ್ನು ನೀವೆಲ್ಲ ಕೇಳಿದ್ದು ಹೌದು ಅಂತೇಳಿ, ಆದರೆ ತನ್ನಲ್ಲಿರುವಂತಹ ಜ್ಞಾನ ಸಂಪತ್ತನ್ನು ಇನ್ನೊಬ್ಬರಲ್ಲಿ ಪ್ರಸರಿಸಬೇಕು ಅನ್ನುವಂತಹ ದಿವ್ಯ ಚಿಂತನೆಯಿಂದ ಉಪಸ್ಥಿತರಿರುವಂತಹ ಉಪನ್ಯಾಸಕ ವೃಂದದವರಿದ್ದಾರೆ. ಆ ಬಳಿಕ ಒಂದು ದೇವಸ್ಥಾನಕ್ಕೆ ಬೆಲೆ ಬರುವಂಥದ್ದು ಎಲ್ಲಿ ಅಂತ ಹೇಳಿದರೆ, ಅಲ್ಲಿಗೆ ಬರುವಂತಹ ಭಕ್ತರುಗಳ ಸಮೂಹವನ್ನು ನೋಡಿ ಆ ದೇವರ ಪ್ರತಿಷ್ಠೆಯನ್ನು ನಾವು ಲೆಕ್ಕ ಹಾಕುವಂಥ ಸಮಯ ಇದು. ಅಂತಹ ಒಂದು ಭಕ್ತರುಗಳ ಸಮೂಹ ವಿದ್ಯಾರ್ಥಿನಿಯರ ರೂಪದಲ್ಲಿ ಇಲ್ಲಿ ನೆಲೆ ನಿಂತಿದೆ ಅಂತೇಳಿ ಆದರೆ, ಇದಕ್ಕಿಂತ ದೊಡ್ಡ ದೇವಸ್ಥಾನ ನನಗೆ ಎಲ್ಲಿ ಬೇಕು, ದೇವರನ್ನು ನೋಡುವಂತಹ ಚಿಂತನೆ ನನಗೆ ಎಲ್ಲಿ ಬೇಕು ಅನ್ನುವಂಥ ವಿಚಾರದಿಂದ ನಾನು ಹೇಳಿದೆ, ಇವತ್ತು ಇಲ್ಲಿ ನಾನು ದೈವತ್ವದ ಇರುವಿಕೆಯನ್ನು ಕಂಡುಕೊಂಡಿದ್ದೀನಿ ಅಂತ ಹೇಳುವಂಥ ಮಾತಿನಲ್ಲಿ ಉತ್ಪ್ರೇಕ್ಷೆಯನ್ನು ಕಾಣಬೇಡಿ, ಅರ್ಥವೂ ಕೂಡ ಇದೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂಥ ಸಂದರ್ಭದಲ್ಲಿ ಖುದ್ದು ನಮ್ಮ ಪ್ರಾಂಶುಪಾಲರು ನನಗೆ ಕರೆಯನ್ನು ಮಾಡಿದರು. ಆ ಬಳಿಕ ತನ್ನ ಉಪನ್ಯಾಸಕ ವೃಂದದವರನ್ನೇ ನನ್ನ ಕೊಠಡಿಗೆ ಕಳಿಸಿಕೊಟ್ರು. ಹೇಳಿದಂಥ ಮಾತು ಏನಂತ ಹೇಳಿದ್ರೆ, ಪ್ರತಿಭಾ ಪುರಸ್ಕಾರ ಇದೆ, ವಾರ್ಷಿಕ ದಿನದ ಆಚರಣೆ ಇದೆ, ಅಲ್ಲಿ ಬಂದು ನಮ್ಮ ಮಕ್ಕಳಿಗೆ 4 ಹಿತನುಡಿಗಳನ್ನು ಹೇಳಿ ಅಂತ ಹೇಳಿದರು. ಸ್ವಲ್ಪ ಭಯ ಆಯಿತು ನನಗೆ. ಯಾಕೆಂತ ಹೇಳಿದ್ರೆ, ನನ್ನನ್ನು ನೀವು ಹೇಗೆ ಪರಿಗಣಿಸಿರ ಗೊತ್ತಿಲ್ಲ, ನನಗೂ ನಿಮಗೂ ಯಾವ ಹೆದರಿಕೆಯ ಬಾಂಧವ್ಯ ಒಂದು ಖಂಡಿತ ಇಲ್ಲ. ಹಾಗಿರುವಾಗ
ನಾನು ಹೇಳುವಂಥ ಮಾತುಗಳನ್ನು ನನ್ನ ಅನುಭವದ ಮೂಸೆಯಿಂದ ನಿಮಗೆ ಹರಿಯಬಿಟ್ರೆ ಕೇಳುವಂಥ ತಾಳ್ಮೆ ಇಂದಿನ ಜನಾಂಗಕ್ಕೆ ಇದೆ ಅಲ್ವ ಅನ್ನುವಂಥದ್ದು ನನ್ನ ಹೆದರಿಕೆ. ಹಾಗಿರುವಾಗ ಅವರ ಮಾತಿಗೂ ಕೂಡ ನಾನು ಗೌರವವನ್ನು ಕೊಡ್ತೀನಿ, ನನ್ನ ಮಾತಿಗೆ ನೀವು ಗೌರವವನ್ನು ಕೊಡ್ತೀನಿ ಅಂತ ಭಾವಿಸ್ಕೊಂಡು 4 ಮಾತುಗಳನ್ನು ಹೇಳಲಿಕ್ಕೆ ಉದ್ಯುಕ್ತನಾಗ್ತೀನಿ. ದಯವಿಟ್ಟು ವಯಸ್ಸಿನ ಅರ್ಥ ನನಗೆ ಗೊತ್ತಿದೆ, ತಾಳ್ಮೆ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಿದೆ. ಆದರೆ ತಾಳ್ಮೆಯನ್ನು ಆಲಿಸಬೇಕಾದ್ರೆ ಒಂದು 4 ಕಥೆಗಳ ಮೂಲಕ ನಿಮಗೆ ನಾನು ಏನು ಹೇಳಬೇಕು ಅದನ್ನು ಹೇಳ್ತೀನಿ. ಮಕ್ಕಳೇ, ಇದು ಕೇವಲ ಕಥೆ ಅಲ್ಲ, ನಿಮ್ಮ ಜೀವನಕ್ಕೆ ಒಂದು ದಾರಿದೀಪ ಆದರೆ ಅದುವೇ ಸಾರ್ಥಕ್ಯವನ್ನು ಪಡೀತದೆ ಅನ್ನುವಂಥ ದೊಡ್ಡ ಕಲ್ಪನೆಯಿಂದ ಮಾತನ್ನು ಪ್ರಾರಂಭ ಮಾಡ್ತೀನಿ. ಹಿರಿಯರೆಲ್ಲ ನನ್ನನ್ನು ಸೇರಿಸ್ಕೊಳ್ತೀನಿ ಅಂತ ಭಾವಿಸ್ತೀನಿ. 2 ಕಲ್ಲುಗಳ ಕತೆ. ಒಂದು ದಾರಿಯಲ್ಲಿ 2 ಕಲ್ಲುಗಳು ಬಿದ್ದಿದ್ದು. ಭಾಳಷ್ಟು ಜನ ಅಲ್ಲಿ ಹಾದು ಹೋಗ್ತಾರೆ, ಯಾರ ಕಣ್ಣಿಗೂ ಆ ಕಲ್ಲುಗಳು ಬಿದ್ದಿರುವುದಿಲ್ಲ. ಹೀಗೆ ಬರಬೇಕಾದ್ರೆ ಅವರವರ ಮನೋಭಾವಕ್ಕೆ ತಕ್ಕಂತೆ ನಾವು ಯೋಚನೆಯನ್ನು ಮಾಡ್ತೇವೆ ಅನ್ನುವಂಥ ಮಾತಿದೆ. ಅಲ್ಲಿ ಒಬ್ಬ ಶಿಲ್ಪಿ ಬರ್ತಾನೆ, ಅವನ ಕಣ್ಣಿಗೆ 2 ಕಲ್ಲುಗಳು ಬೀಳುತ್ತೆ. ನಾವು ಅದಕ್ಕೆ ಹೆಸರಿಡುವ 1ನೇ ಕಲ್ಲು ಮತ್ತು 2ನೇ ಕಲ್ಲು ಅಂತ. 1ನೇ ಕಲ್ಲು ಹತ್ರ ಕೇಳ್ತಾನೆ, ನಿನಗೆ ನಾನು ಒಳ್ಳೆಯ ರೂಪ ಕೊಡ್ತೀನಿ ಅಥವಾ ಒಳ್ಳೆಯದನ್ನೇ ಮಾಡ್ತೀನಿ, ಏನು ಮಾಡಬೇಕು ನಾನು ಅಂತ ಕಲ್ಲು ಕೇಳುತ್ತೆ. ಆವಾಗ ಶಿಲ್ಪಿ ಹೇಳ್ತಾನೆ, ನನ್ನಲ್ಲಿ ಒಂದು ಹರಿತವಾದಂತಹ ಉಳಿ ಇದೆ, ಉಳಿ ಭಾರವಾದಂತಹ ಸುತ್ತಿಗೆ ಇದೆ, ಉಳಿಯನ್ನು ನಿನ್ನ ಮೇಲೆ ಇಡ್ತೇನೆ, ಸುತ್ತಿಗೆಯಿಂದ ಹೊಡಿತೇನೆ, ಎಷ್ಟು ಹೊಡಿತೇನೆ ಅಂತ ನನಗೆ ಗೊತ್ತಿಲ್ಲ. ಆವಾಗ ಕಲ್ಲು ಹೇಳುತ್ತೆ, ಭಾಳ ಸಾವಿರಾರು ವರ್ಷಗಳಿಂದ ನಾನು ಇಲ್ಲಿದ್ದೀನಿ ಆರಾಮದಲ್ಲಿ, ನಿನ್ನ ಹೊಡೆತ, ನಿನ್ನ ನೋವಿನ ಆ ಕ್ಷಣಗಳನ್ನು ಅನುಭವಿಸುವಂತಹ ಸಾಮರ್ಥ್ಯ ನನಗಿಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ ಅಂತ ಅವನನ್ನು ತಿರಸ್ಕಾರ ಮಾಡುತ್ತೆ. 2ನೇ ಕಲ್ಲು, ಆ ಕಲ್ಲಿನ ಹತ್ರ ಸರಿ ಗಮನ ಇಟ್ಟು ಕೇಳಬೇಕು. ಆ 2ನೇ ಕಲ್ಲು ಅವನ ಹತ್ರ, ಆ ಕಲ್ಲಿನ ಹತ್ರ ಈ ಶಿಲ್ಪಿ ಕೇಳೋದಿಲ್ಲ ಏನು, ಆದರೆ ಪರಿಸ್ಥಿತಿಯನ್ನು ಅವಲೋಕಿಸಿದಂಥ 2ನೇ ಕಲ್ಲು ಕೂಡಲೇ ಅವನಿಗೆ ಆಹ್ವಾನವನ್ನು ಕೊಡುತ್ತೆ. ನೀನು ಏನು ಮಾಡಬೇಕಂತಿದ್ದೀಯೋ ಅದನ್ನು ನನ್ನ ಮೇಲೆ ಪ್ರಯೋಗ ಮಾಡು ಅಂತ ಹೇಳುತ್ತೆ. ರಾತ್ರಿ ಹೊತ್ತು 8 ಗಂಟೆಗೆ ಪ್ರಾರಂಭವಾದಂಥ ಇವನ ಕೆಲಸ ಮುಂಜಾನೆ 4 ಗಂಟೆಗೆ ಮುಗಿಯುತ್ತೆ. ಸಂತೃಪ್ತಿಯಿಂದ ಆ ಕಲ್ಲನ್ನು ಅಲ್ಲಿ ಬಿಟ್ಟು ಹೋಗ್ತಾನೆ. ಮರುದಿವಸ, ಹಿಂದಿನ ದಿವಸ, ಅದರ ಹಿಂದಿನ ವರ್ಷಗಳಲ್ಲಿ ಆ ದಾರಿಯಲ್ಲಿ ಹಾದು ಹೋಗ್ತಿದ್ದ ಅದೇ ದಾರಿ ಹೋಗರು ಇವಾಗ ಬರಬೇಕಾದ್ರೆ ಅಲ್ಲಿ ಕಲ್ಲು ಇಲ್ಲ, ಬದಲಾಗಿ ಒಂದು ಸುಂದರವಾದಂಥ ದೇವಿಯ ವಿಗ್ರಹ ಅಲ್ಲಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ವಿಗ್ರಹ ಈಗೆಲ್ಲ ರೋಡ್ ಸೈಡಲ್ಲಿ ಕಂಡ್ರೆ ನಾವು ಅದನ್ನು ಸುಮ್ಮನೆ ಬಿಡೋಕ್ಕಾಗಲ್ಲ. ಅಲ್ಲಿ ಉದ್ಭವ ಆಗಿದೆ ಅನ್ನುವಂಥ ಸುದ್ದಿ ಇಡೀ ಊರಿನಲ್ಲಿ ಪ್ರಚಾರ ಆಗುತ್ತೆ. ಅಲ್ಲಿ ಜೀರ್ಣೋದ್ಧಾರ ಸಮಿತಿ, ಗರ್ಭಗುಡಿ ನಿರ್ಮಾಣ ಸಮಿತಿ, ದೇವಸ್ಥಾನ ನಿರ್ಮಾಣ ಸಮಿತಿ, ಪ್ರತಿಷ್ಠಾ ಸಮಯಗಳು ಬಂದುಬಿಟ್ಟು ಅಲ್ಲಿ ಸುಂದರವಾದಂಥ ದೇವಿಯ ವಿಗ್ರಹವನ್ನು ಇಟ್ಟುಕೊಂಡಂತಹ ಗುಡಿ ನಿರ್ಮಾಣ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅನೇಕ ಹರಕೆಗಳಲ್ಲಿಗೆ ಬರುತ್ತೆ. ಆ ದೇವಿಗೆ ಮುಖ್ಯವಾಗಿ ತೆಂಗಿನಕಾಯಿಯ ಹರಕೆ ಇಷ್ಟ ಅನ್ನುವಂಥ ಮಾತು ಜನಜನಿತ ಆಗುತ್ತೆ. ಈ ಜನಜನಿತವಾದಂಥ ಸಂದರ್ಭದಲ್ಲಿ ನಾನು PUC ಪಾಸ್ ಆದರೆ 108 ತೆಂಗಿನಕಾಯಿಯ ಹರಕೆ ಕೊಡ್ತೀನಿ. ನಾನು ಡಿಗ್ರಿ ಕಾಲೇಜಿಗೆ ಎಂಟ್ರಿ ತಗೊಂಡ್ರೆ 1008 ತೆಂಗಿನಕಾಯಿಯ ಹರಕೆ ಕೊಡ್ತೀನಿ. ಇಂಥ ಹರಕೆಗಳೆಲ್ಲ ಬರುತ್ತೆ. ಭಾಳಷ್ಟು ಭಕ್ತರು ಬರುವಂಥ ಸಂದರ್ಭದಲ್ಲಿ ತೆಂಗಿನಕಾಯಿ ಹರಕೆ ವಿಶೇಷವಾದಂತಹ ಮಹತ್ವವನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂಥ ತೆಂಗಿನಕಾಯಿಗಳ ಸಂಖ್ಯೆ ಲಕ್ಷಾಂತರವನ್ನು ಮುಟ್ಟುತ್ತೆ. ಅದನ್ನು ಹೊಡಿಬೇಕಲ್ಲ, ತಾಯಿಗೆ ಅರ್ಪಣೆ ಆಗಬೇಕಲ್ಲ, ಅದಕ್ಕೆ ಅಲ್ಲಿರುವ ಅರ್ಚಕರು ಹೇಳ್ತಾರೆ, ಒಂದು ಪ್ರಶಸ್ತವಾದಂಥ ಜಾಗವನ್ನು ನೋಡಿಕೊಂಡು ನೀವೇ ತೆಂಗಿನಕಾಯಿಯನ್ನು ಹೊಡೆಯಿರಿ ಅಂತ ಭಕ್ತರಿಗೆ ಸೂಚನೆ ಕೊಡ್ತಾರೆ. ಪ್ರಶಸ್ತವಾದ ಜಾಗವನ್ನು ಹುಡುಕಿದಂಥ ಭಕ್ತರಿಗೆ ಬಹಳ ಪ್ರಶಸ್ತವಾದ ಜಾಗವೇ ಸಿಗುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಅಲ್ಲೇ ಒಂದು ಕಲ್ಲು ಬಿದ್ದಿರುತ್ತೆ. ಯಾವ ಕಲ್ಲು ಮಕ್ಕಳೇ? ಅದು 1ನೇ ಕಲ್ಲಲ್ಲಿ ಬಿದ್ದಿರುತ್ತೆ. ಆ ಕಲ್ಲಿನ ಮೇಲೆ ಹೊಡೆತಗಳ ಮೇಲೆ ಹೊಡೆತ ಬೀಳುತ್ತೆ, ತೆಂಗಿನಕಾಯಿಯ ಹೊಡೆತಗಳು. ಎಲ್ಲಿ ತನಕ ಇರುತ್ತೆ ಅಂತ ನೀವು ಕೇಳಿದ್ರೆ ಆ ದೇವಸ್ಥಾನ ಎಲ್ಲಿ ತನಕ ಇರುತ್ತೆ, ಆ ದೇವಿಯ ಪ್ರತಿಷ್ಠೆ ಕಾರಣಿಕೆ ಎಲ್ಲಿ ತನಕ ಇರುತ್ತೆ, ಅಲ್ಲಿ ತನಕ ಕಲ್ಲು ಇರುತ್ತೆ. ಆ ಕಲ್ಲು ಇರುವಲ್ಲಿವರೆಗೆ ಅಷ್ಟು ತೆಂಗಿನಕಾಯಿಗಳ ಹೊಡೆತ, ಒಂದು ದಿವಸದಲ್ಲಿ ಲಕ್ಷಾಂತರ ತೆಂಗಿನಕಾಯಿಗಳ ಹೊಡೆತ ಬಿದ್ದಾಗ ಕಲ್ಲು ಚೀರುತ್ತೆ, ಕೂಗಾಡುತ್ತೆ. ಅದನ್ನು ಕೇಳಿಸಿಕೊಂಡಂತಹ 2ನೇ ಕಲ್ಲು, ಈಗ ಕಲ್ಲು ಅಂತ ಹೇಳಬಾರ್ದು, ಈಗ ದೇವಿ ಹೇಳ್ತಾಳೆ, ಅವತ್ತು ಒಂದು ದಿವಸ ಅಥವಾ ಒಂದು ರಾತ್ರಿ ನೋವನ್ನು ಸಹಿಸಿಕೊಳ್ಳಿಕ್ಕೆ ಆಗದಂತಹ ನೀನು
ಇವತ್ತು ಚೀರಾಡಿ ಏನು ಪ್ರಯೋಜನ? ಅವತ್ತು ನಿನ್ನನ್ನು ಮಾರ್ಗದರ್ಶಕನಾಗಿ ಬಂದಂತಹ ಒಬ್ಬ ಶಿಲ್ಪಿಯ ರೂಪದಲ್ಲಿ ಬಂದಂತಹ ಭಗವಂತ ನಿನ್ನ ಜೀವನವನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿದಾಗ ಅದನ್ನು ತಿರಸ್ಕಾರ ಮಾಡಿದಂಥ ದಾರ್ಶತನವನ್ನು ತೋರಿಸಿದಂಥ ನಿನಗೆ ಮುಂದಿನ ಜೀವನ ಬರೀ ಶೂನ್ಯ. ಆದರೆ ಇದ್ದಂತಹ ಸಿಕ್ಕಿದಂತಹ ಸಮಯವನ್ನು ಅದೃಷ್ಟ ಅಂತ ನಾನು ಮಾರ್ಪಾಡು ಮಾಡಿಕೊಂಡದ್ರಿಂದಾಗಿ, ಅದನ್ನು ನಾನು ಬರಮಾಡಿಕೊಂಡದ್ದಕ್ಕಾಗಿ ಆ ನೋವು ಅಂತ ಭಾವಿಸದೆ ನನ್ನ ಮುಂದಿನ ಬಾಳಿನ ಜ್ಯೋತಿ ಪ್ರಭೆ ಅಂತ ನಾನು ಭಾವಿಸಿದ ಕಾರಣಕ್ಕಾಗಿ ಇವತ್ತು ನನಗೆ ಇಂತಹ ಒಂದು ಜೀವನ ಅಂತ ಹೇಳುತ್ತೆ. ಅದೆಷ್ಟೋ ವೈಭೋಗ ಇರುತ್ತೆ, ಅದೆಷ್ಟೋ ಭಕ್ತಿಪೂರ್ವಕವಾದಂಥ ನಮನಗಳು ಸಲ್ಲಿಕೆ ಆಗುತ್ತೆ, ಅದೆಷ್ಟೋ ಗೌರವ ಭಕ್ತಿ ಪೂರ್ವಕವಾದಂಥ ಕ್ಷಣಗಳನ್ನು ನೈವೇದ್ಯ ಸಮೇತ ಆ ಕಲ್ಲು ಸ್ವೀಕಾರ ಮಾಡುತ್ತೆ ಅಥವಾ ವಿಗ್ರಹ ಸ್ವೀಕಾರ ಮಾಡುತ್ತೆ. ನಾನು ಈ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡುವಂಥ ವಿಚಾರ ಏನು ಅಂತ ಹೇಳಿದರೆ ಮಕ್ಕಳೇ, ಇವತ್ತು 5 ನಿಮಿಷ 1 ಗಂಟೆ ಒಂದು ಕ್ಲಾಸ್ ಇರುತ್ತೆ. ಆ ಕ್ಲಾಸ್ನಲ್ಲಿ ಕೂತ್ಕೊಂಡು ನಾನು ಏನು ಕೇಳಲಿಕ್ಕಿದೆ ಎಲ್ಲ ನನಗೆ ಗೊತ್ತಿದೆ ಅನ್ನುವಂಥ ಆ ಮನಸ್ಥಿತಿ ನಿಮ್ಮದಾಗಿ ಬಿಟ್ಟರೆ ಎಲ್ಲ ದ್ವಾರಗಳು ಜ್ಞಾನದ ಸಂಪತ್ತು ಹರಿದುಕೊಂಡು ಬರುವಂಥದ್ದನ್ನು ಮುಚ್ಚಿಬಿಡುತ್ತೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ, ಮಾರ್ಮಿಕವಾಗಿ ನಾನು ಕೊಡುವಂಥ ಸಂದೇಶ ಏನು ಅಂತ ಹೇಳಿದ್ರೆ, ನೀವೆಲ್ಲ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ವಿದ್ಯೆಯನ್ನು ಅರ್ಜಿಸಲಿಕ್ಕೆ ಬಂದವರು, ಹುಡುಕಿಕೊಂಡು ಬಂದವರು. ಅಂತಹ ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿ ಕ್ಷಣವನ್ನು ಕೂಡ ನಿಮ್ಮ ಹಿರಿಯರು ಹೇಳ್ಬೋದು, ನಿಮ್ಮ ಕ್ಷಣಗಳಿರ್ಬೋದು, ಬಂದಿರುವಂತಹ ಅವಕಾಶಗಳಿರ್ಬೋದು, ಅದನ್ನು ದಯವಿಟ್ಟು ತಿರಸ್ಕಾರ ಮಾಡದೆ ಮುಂದಿನ ನಿಮ್ಮ ಜೀವನಕ್ಕೆ ಇದು ನೋವುಗಳಲ್ಲ, ನಲಿವುಗಳ ಒಂದು ಮುನ್ಸೂಚನೆ, ಶುಭ ಸೂಚನೆ ಅಂತ ಭಾವಿಸ್ತೀರಿ ಅಂತ ಭಾವಿಸ್ಕೊಂಡು ಇನ್ನೊಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಬೋರಾಗ್ತಾ ಇದೆಯಾ? ಹೇಳ್ಬೋದಲ್ಲ? ಒಬ್ಬ ಸ್ವಾಮೀಜಿ ಇದ್ದ. ಅವನು ಪ್ರತಿನಿತ್ಯ 108 ಒಂದು ಗ್ರಾಮಕ್ಕೆ ಬರ್ತಾನೆ, ವಾಸ್ತವ್ಯ ಹುಡ್ತಾನೆ. ಆದರೆ ಒಂದು ಅವನ ಹತ್ರಲ್ಲಿ ಡಿಸಿಪ್ಲಿನ್ ಇದೆ. ಒಂದು ದಿವಸ, ಈಗ ಸೋಮವಾರ ಅಂತ ಇದ್ದರೆ ಒಂದೇ ಮನೆಗೆ ಹೋಗುವುದು, ಅವನಿಗೇನು ಬೇಕು? ಭಿಕ್ಷೆ ಬೇಕು, ಹೊಟ್ಟೆಗೆ ಒಂದಷ್ಟು ತಿನ್ನಲಿಕ್ಕೆ ಕೊಡಬೇಕು. ಹಾಗೆ ಹೋದರೆ ಸೋಮವಾರ ಒಂದು ಮನೆಗೆ ಹೋದರೆ ನೆಕ್ಸ್ಟ್ ಸೋಮವಾರ ಅದೇ ಮನೆಗೆ ಹೋಗ್ತಾನೆ ಅವನು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ವಾರದಲ್ಲಿ 7 ದಿವಸ ಇದೆ. ಹಾಗೆ ಒಂದು ಗುರುವಾರ ದಿವಸ ಒಂದು ಮನೆಗೆ ಹೋಗ್ತಾನೆ. ಗುರುವಾರ ಆ ಮನೆಗೆ ಹೋದಾಗ ಆ ಒಡತಿ ಏನೋ ಅವನಿಗೆ ಭಿಕ್ಷೆ ಹಾಕ್ತಾಳೆ. ಮತ್ತೆ ಪ್ರತಿ ಗುರುವಾರ ಅದು ಮರುಕಳಿಸುತ್ತೆ. ಆವಾಗ ಸ್ವಲ್ಪ ಅವಳಿಗೆ ಏನಾಗುತ್ತೆ, ಬೇಸರ ಆಗುತ್ತೆ. ಏನು ಎಷ್ಟು ಸಲ ಇವನಿಗೆ ನಾನು ಕೊಡಬೇಕು ಅಂತ ಅವಳು ಸ್ವಲ್ಪ ಜಿಪುಣೆ. ಇನ್ನೊಂದು ಸಲ ಗುರುವಾರ ಬರುವಾಗ ಇವಳು ರೆಡಿ ಆಗ್ತಾಳೆ, ಬುದ್ಧಿ ಕಲಿಸಬೇಕು ಅಂತ. ಆ ವ್ಯಕ್ತಿ ಸ್ವಾಮೀಜಿ ಬರುವಂಥ ಸಂದರ್ಭದಲ್ಲಿ ಇವಳು ನೆಲ ಒರೆಸ್ತಾ ಇರ್ತಾಳೆ. ನೆಲ ಒರೆಸಿದಂಥ ಸಂದರ್ಭದಲ್ಲಿ ಅವನು ಬಂದಾಗ ಸಿಟ್ಟಿನಿಂದ ಹೋಗಿ ನೆಲ ಒರೆಸಿದಂತಹ ಕೊಳಕು ಬಟ್ಟೆ ಅಂತ ಇವಳು ಅಂದ್ಕೊಂಡಿದ್ದನ್ನು ಕೊಂಡೋಗಿ ಅವಳ ಜೋಳಿಗೆಗೆ ಹಾಕ್ತಾಳೆ. ಒಂದು ಸಲ ಪೀಡೆ ತೊಲಗಿತು ಅನ್ನುವಂಥ ಮನೋಭಾವನೆಯಿಂದ ಸಂತೃಪ್ತಿಯನ್ನು ಆ ಕ್ಷಣಕ್ಕೆ ಹೊಂದಿದಂಥ ಗೃಹಿಣಿ ನೆಕ್ಸ್ಟ್ ಗುರುವಾರ ಅವನು ಬರೋದಿಲ್ಲ ಅನ್ನುವಂಥ ಕಲ್ಪನೆ ಇಟ್ಟುಕೊಂಡ ಸಂದರ್ಭದಲ್ಲಿ ಅವಳ ಕಲ್ಪನೆ ಹುಸಿಯಾಗುತ್ತೆ. ಮತ್ತೊಂದು ಗುರುವಾರ ಅದೇ ಸಮಯಕ್ಕೆ ಸರಿಯಾಗಿ ಆ ಸ್ವಾಮೀಜಿ ಬರ್ತಾನೆ. ಇವಳಿಗೆ ಆಶ್ಚರ್ಯ ಆಗಿ ಅವನ ಹತ್ರ ಒಂದು ಮಾತು ಕೇಳ್ತಾಳೆ. ನಾನು ನಿನಗೆ ಹಾಕಿದಂಥ ಕೊಳಕು ಬಟ್ಟೆ ನಿನ್ನನ್ನು ನಾನು ತುಚ್ಛೀಕರಿಸಿ ನೋಡಿದರೂ ಕೂಡ ನಿನ್ನಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇದರಲ್ಲಿ ನಾನು ಬೇಸರ ಪಟ್ಟುಕೊಳ್ಳುವಂಥದ್ದು ಏನೂ ಆಗಿಲ್ಲ, ನೀನು ಒಳ್ಳೆಯದನ್ನೇ ಮಾಡಿದಿ ನನ್ನ ಜೀವನದಲ್ಲಿ. ಏನು ಅಂತ ಹೇಳಿದ್ರೆ, ನನಗೊಂದು ಬಹಳ ದೊಡ್ಡ ಆಸೆ ಇತ್ತು. ಪ್ರತಿ ಗುರುವಾರ ಆ ರಾಘವೇಂದ್ರ ಮಠ ಇದೆ ಬೆಟ್ಟದ ಮೇಲೆ, ರಾಘವೇಂದ್ರ ಮಠದಲ್ಲಿ ಒಂದು ಎಣ್ಣೆಯ ದೀಪವನ್ನು ಹಚ್ಚಬೇಕು ಅನ್ನುವಂಥ ನನ್ನ ಆಸೆ ಇತ್ತು. ಇದು ಎಣ್ಣೆಯ ದೀಪ ಅಲ್ಲ, ನಾನು ತುಪ್ಪದ ದೀಪ ಹಚ್ಚೋದಕ್ಕೆ ನೀನು ಕಾರಣ ಆದಿ ಅಂತ ಹೇಳಿದಾಗ ಇವಳಿಗೆ ಆಶ್ಚರ್ಯ ಆಗುತ್ತೆ. ಏನು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನೀನು ಹಾಕಿದಂಥ ಬಟ್ಟೆ ಅದು ಹತ್ತಿಯ ಬಟ್ಟೆ. ಆ ಹತ್ತಿಯ ಬಟ್ಟೆ ಮಾತ್ರ ಅಲ್ಲ, ನೀನು ಒರೆಸಿದಂಥ ನೆಲದಲ್ಲಿ ಇದ್ದಂಥದ್ದು ತುಪ್ಪ, ಚೆಲ್ಲಿದ ತುಪ್ಪ. ಆ ತುಪ್ಪವನ್ನು ಒರೆಸಿ ನೀನು ನನಗೆ ನನ್ನ ಜೋಳಿಗೆಗೆ ಹಾಕಿದಂಥ ಬಟ್ಟೆಯಿಂದ ನಾನು ಬತ್ತಿ ಮಾಡಿದೆ. ಅದು ತುಪ್ಪದ ದೀಪದ ಬತ್ತಿ ಆಯಿತು, ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಸಹಕಾರ ಆಗುವಂಥ ಬತ್ತಿ ಆಯಿತು. ನನ್ನ ಆಸೆಯನ್ನು ಈಡೇರಿಸಿದಂಥ ನಿನಗೆ ಧನ್ಯವಾದಂಥ ನಮನಗಳು ಅಂತ ಹೇಳಿದಾಗ ಅವಳ ಕಣ್ತೆರೆಯಿತು.
ನಾನು ನಿಮ್ಮ ಕಣ್ ತೆರೆಸಲಿಕ್ಕೆ ಹೇಳಿದಂಥ ಈ ಕಥೆಯ ಅರ್ಥವನ್ನು ನೀವು ಅರ್ಥ ಮಾಡಿಕೊಂಡ್ರಿ ಅಂತ ಭಾವಿಸ್ತೇನೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮನ್ನು ಯಾರೇ ತುಚ್ಛೀಕರಿಸಿ ನೋಡಿದರೂ ಕೂಡ, ನಮ್ಮನ್ನು ಕೆಳಮಟ್ಟದಲ್ಲಿ ನೋಡಿದರೂ ಕೂಡ, ಕೀಳು ಮಟ್ಟದಲ್ಲಿ ನೋಡಿದರೂ ಕೂಡ ಸ್ಥಿತಪ್ರಜ್ಞತೆ ಅನ್ನುವಂತಹ ಒಂದು ವಾಕ್ಯವನ್ನು, ಒಂದು ಶಬ್ದವನ್ನು, ಪದವನ್ನು ಮರಿಬೇಡಿ ಮಕ್ಕಳೇ. ನಮಗೆ ನೋವುಂಟು ಮಾಡುವವರು, ಘಾಸಿ ಉಂಟು ಮಾಡುವವರು ಭಾಳಷ್ಟು ಜನ ಈ ಸಮಾಜದಲ್ಲಿ ಇರಬಹುದು. ಆ ಸಮಾಜ ಅಥವಾ ನಮ್ಮ ಜೊತೆ ಇರುವಂಥವರ ಜೊತೆ ನಿಮ್ಮ ತನವನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಆ ಅವಕಾಶವನ್ನು ಹೇಗೆ ಸದುಪಯೋಗ ಮಾಡಬಹುದು ಅನ್ನುವಂತಹ ವಿಶಿಷ್ಟವಾದಂತಹ ಚೈತನ್ಯಪೂರ್ವಕವಾದಂಥ ಗುಣವನ್ನು ನೀವು ಬೆಳೆಸಿಕೊಂಡದ್ದು ಹೌದು ಅಂತೇಳಿ. ಆದರೆ ಪ್ರತಿ ಕ್ಷಣವೂ ಕೂಡ ನಿಮಗೆ ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಈ ಕತೆ ನಿಮಗೆ ಹೇಳ್ತದೆ ಅನ್ನುವಂಥದ್ದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅರ್ಥೈಸಿಕೊಳ್ಳಿ ಅನ್ನುವಂಥ ಕಳಕಳಿಯ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಆದರೂ ಕೂಡ ನಿದ್ದೆ ಬರ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ, ಕೆಲವರು ಕೆಳಗೆ ನೋಡ್ತಾ ಇದ್ದಾರೆ. ಕೆಳಗೆ ನೋಡಿದಾಗ ನನಗೆ ಕಣ್ಣನ್ನ ರೆಪ್ಪೆ ಗೊತ್ತಾಗಲ್ಲ. ಹಾಗಿರುವಾಗ ನನ್ನನ್ನು ಕಣ್ಣಿಟ್ಟು ಎವೆಯಿಕ್ಕದೆ ನೋಡಿ, ಅರ್ಥ ಆಯ್ತಾ? ನನಗೆ ಬೈರಿ, ತೊಂದರೆ ಇಲ್ಲ, ಬಾಗಿಲಿದೆ, ಹತ್ತಿರ ಇದೆ, ಓಡಬೇಕಾದ್ರೆ ಓಡ್ತೀನಿ. ಮೂರನೇದಾಗಿ ಮುಗಿಸುವಂತಹ ಸಂದರ್ಭದಲ್ಲಿ ಸಮಯದ ಪರಿಜ್ಞಾನವನ್ನು ಇಟ್ಟುಕೊಂಡು ನಾನು ಹೇಳುವಂತಹ ಇನ್ನೊಂದು ಮಾತು ಮಕ್ಕಳೇ, ಇವತ್ತು ಭಾಳಷ್ಟು ಜನ, ನನಗೆ ಬಹಳ ಖುಷಿ ಆಗ್ತಿದೆ. ಯಾಕೆಂತಂದರೆ ನನಗೆ ನನ್ನ ಹಳೆಯ ವಿದ್ಯಾರ್ಥಿ ಜೀವನವನ್ನು ನೆನಪಿಸಿಕೊಳ್ಳುವಂಥದ್ದು. ಇಂಥ ಯೂನಿಫಾರ್ಮ್ ಇರಲಿಲ್ಲ ನನಗೆ. ನಾವು ಒಂದು ಅಂಗಿ ಚಡ್ಡಿ ಹಾಕಿಕೊಂಡು ಮಾತ್ರ ನಮಗೆ ಖುಷಿ ಬಂದದ್ದು, ವಾರಕ್ಕೆ 2 ಇದ್ದದ್ದು ನಮಗೆ. ಹಾಗಿರುವಾಗ ನನಗೆ ಕಾಣ್ತಿರುವಂಥ ಈ ಮುಖಗಳಲ್ಲಿ ನನ್ನ ಆ ಬಾಲ್ಯವನ್ನು, ಆ ಹದಿಹರೆಯವನ್ನು ನಾನು ಕಾಣ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಬಹಳಷ್ಟು ಕೀಳರಿಮೆಯಿಂದ ಬೆಳೆದಂಥ ಕ್ಷಣಗಳನ್ನು ಕೂಡ ನಾನು ಅನುಭವಿಸಿದ್ದೇನೆ. ಅದಕ್ಕೆ ಪೂರಕವಾಗಿ ನಮಗೆ ಒಂದು ಆದರ್ಶಪ್ರಾಯವಾದಂತಹ ಒಂದು ಪಕ್ಷಿಯ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಈ ಕಾಗೆ ಅನ್ನುವಂತಹ ಒಂದು ಪಕ್ಷಿ ಕಪ್ಪು ಮೈಬಣ್ಣವನ್ನು ಹೊಂದಿರುವಂಥದ್ದು, ಯಾವಾಗಲೂ ಕೀಳರಿಮೆಯಿಂದ ಬಳಲ್ತಾ ಇತ್ತು. ಯಾಕೆ ಅಂತೇಳಿದರೆ ಪ್ರತಿಯೊಂದು ಸಲ ನೋಡುವಂಥದ್ದು ಪಟ್ಟೆ ಇರುವಂತಹ ಹುಲಿಯ ಮೈಬಣ್ಣ, ಚಿರತೆಯ ಬಣ್ಣ, ಆ ಗಿಳಿ ಕೆಂಪು ಕೊಕ್ಕಿನ ಗಿಳಿ, ಹಸಿರು ಬಣ್ಣದ ಗಿಳಿ, ಇದನ್ನು ನೋಡುವಂಥದ್ದು, ಜಿಂಕೆಯನ್ನು ನೋಡುವಂಥದ್ದು. ಹೀಗೆ ವರ್ಣರಂಜಿತವಾದಂಥ ಪ್ರಪಂಚದಲ್ಲಿ ನನ್ನ ಪಾಡು ಏನು ಅಂತೇಳಿದ್ರೆ ಕಪ್ಪು. ಹೀಗೆ ಕೀಳರಿಮೆಯಿಂದ ನರಳುತ್ತಿದ್ದಂತಹ ಕಾಗೆಯನ್ನು ನೋಡಿ ಅನೇಕ ಪ್ರಾಣಿ ಪಕ್ಷಿಗಳು ಆಪ್ತ ಸಮಾಲೋಚನೆ ಮಾಡುತ್ತೆ, ಕೌನ್ಸಿಲಿಂಗ್ ಮಾಡುತ್ತೆ. ಇಲ್ಲ, ನೀನೇ ಭಾಗ್ಯಶಾಲಿ ಅಂತ ಹೇಳಿದರೆ ಕೇಳಲ್ಲ. ಹೀಗೆ ಎಲ್ಲರೂ ಕೂಡ ಒಮ್ಮೆ ಕಾಡಿನಿಂದ ನಾಡಿಗೆ ಒಂದು ಟ್ರಿಪ್ ಇಡ್ತಾರೆ. ಕಾಡಿನಿಂದ ನಾಡಿಗೆ ಹೊರಡ್ತದೆ. ಈ ಕಾಗೆ ಮಾತ್ರ ಒಂದು ಸ್ವಲ್ಪ ಐಸೋಲೇಟ್ ಆಗಿ ಬರ್ತದೆ, ಎಲ್ಲ ಒಂದು ಕಡೆ ಕೂತ್ಕೊಳ್ತದೆ, ಆಮೇಲೆ ಮತ್ತೆ ಬರ್ತದೆ. ನಾಡಿಗೆ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಸೇರಿದ್ದಾರೆ. ಆ ಜನ ಸೇರಿದಂತಹ ಆ ಹೊತ್ತಿನಲ್ಲಿ ನೋಡ್ತಾರೆ, ಬಹಳ ಭಕ್ಷ್ಯ ಭೋಜ್ಯಗಳನ್ನು ಹರಡಿಟ್ಟಿದ್ದಾರೆ ಅಲ್ಲಿ. ಆ ಭಕ್ಷ್ಯ ಭೋಜ್ಯಗಳನ್ನ ಹರಡಿಟ್ಟಂಥ ಸಂದರ್ಭದಲ್ಲಿ ಗಿಳಿಗೆ ಆಸೆ ಆಗುತ್ತೆ, ಹೋಗಿ ಹತ್ತಿರ ಹೋಗುತ್ತೆ ತಿನ್ನಲಿಕ್ಕೆ ಅಂತ. ಆವಾಗ ಎಲ್ಲೋ ಒಂದು ಕಲ್ಲು ಬಂದು ಅದಕ್ಕೆ ಮೇಲೆ ಬೀಳುತ್ತೆ. ಎಲ್ಲರೂ ಯಾವುದೇ ಪ್ರಾಣಿ ಬಂದರೂ ಕೂಡ, ಅದನ್ನು ತಿನ್ನಲಿಕ್ಕೆ ಬಂದರೂ ಕೂಡ ಅದನ್ನು ಓಡಿಸ್ತಿದ್ದಾರೆ. ಎಲ್ಲರಿಗೂ ಕೂಡ ತುಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬರದವರಿಗೆ ಬರೋರು ಹೇಳಿ, ಆಯಿತಾ? ನಾನು ಹೇಳುವಂಥ ಈ ಮಾತು ಅಲ್ಲಿ ಕೇಳಿಸಿ ಬರ್ತಾ ಇದೆ, ಕಕ್ಕೆ ಬಲ ಅಂತ. ಆ ಊಟ ಭಕ್ಷ್ಯ ಭೋಜ್ಯಗಳನ್ನು ಹರಡಿಟ್ಟಿದ್ದಾರಲ್ಲ, ಅದು ಒಂದು ಉತ್ತರ ಕ್ರಿಯೆಯ ಒಂದು ಫಂಕ್ಷನಲ್ಲಿ ನಡೀತಾ ಇರುತ್ತೆ, ಎಲ್ಲ ಹರಡಿಟ್ಟಿದ್ದಾರೆ. ಹಾಗಾದರೆ ಇದು ಯಾವ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ಅವಕಾಶ ಇಲ್ಲದಂತಹ ಸಂದರ್ಭದಲ್ಲಿ ಕಾಗೆ ಬಾ ಕಕ್ಕೆ ಬಲ ಅಂತ ಕರಿತಾ ಇದ್ದರೆ, ಈ ಕಪ್ಪು ಮೈಬಣ್ಣ ಹೊಂದಿರುವಂಥ ಕಾಗೆಗೂ ಕೂಡ ಈ ಪ್ರಪಂಚದಲ್ಲಿ ಒಂದು ಸ್ಥಾನಮಾನ ಇದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡಾಗ ನೀವು ಅಂದ್ಕೊಳ್ಬೇಕು ಮಕ್ಕಳೇ. ಇವತ್ತು ಬಹಳಷ್ಟು ಪ್ರತಿಭೆಗಳನ್ನು ಇಟ್ಟುಕೊಂಡಂತಹ ಚೈತನ್ಯಗಳು ಇಲ್ಲಿದ್ದೀರಾ. ಆ ಪ್ರತಿಭೆಗಳಿಗೆ ಒಂದು ಪುರಸ್ಕಾರ ಮಾಡುವಂಥ ವೇದಿಕೆ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ. ಆ ನಿರ್ಮಾಣ ಮಾಡಿಕೊಟ್ಟಂತಹ ಒಂದು ಘನ ವ್ಯಕ್ತಿತ್ವಗಳು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಸಾರ್ವಕಾಲಿಕ ಸತ್ಯ ಏನು ಅಂತ ಹೇಳಿದರೆ, ಇಲ್ಲಿರುವಂತಹ ಪ್ರತಿಯೊಂದು ಪ್ರತಿಭೆಗಳು ಕೂಡ ಆ ಪ್ರತಿಭೆಯ ಒಳಗೆ ಒಂದು ಪ್ರತಿಭೆ ಅಡಕವಾಗಿದೆ. ಅದನ್ನು ತೋರ್ಪಡಿಸುವಂತಹ ದೊಡ್ಡ ಕ್ಷಣಗಳನ್ನು ನೀವು ಎದುರುಗೊಳ್ಳಬೇಕು, ಅಥವಾ ಆ ಕ್ಷಣಗಳನ್ನು ನೀವು ಅಪೇಕ್ಷಿಸಿಕೊಳ್ಬೇಕು. ಆ ಕ್ಷಣಗಳು ಬಂದಾಗ ಅದನ್ನು ತೋರ್ಪಡಿಸಿಕೊಳ್ಬೇಕು. ನಾನು ಏನು ಅನ್ನುವಂಥದ್ದನ್ನು ಈ ಜಗತ್ತಿಗೆ ತೋರಿಸುವಂಥ ಒಂದು ವೇದಿಕೆ ಇವತ್ತು ನಾರಾಯಣಗುರು PU ಕಾಲೇಜಿನಲ್ಲಿ ಇದೆ ಅಂತ ಹೇಳಿದರೆ, ನನ್ನ ಅನಿಸಿಕೆಗಳಿಗೆ ಪೂರಕವಾಗಿ ಇವತ್ತು ಸಮಾಜ ಕೂಡ ಇದೆ.
ಸಾಮಾಜಿಕ ಚಿಂತನೆಯನ್ನು ಮಾಡುವಂಥ ಧೀಮಂತ ವ್ಯಕ್ತಿತ್ವಗಳಿದ್ದಾರೆ. ಆ ಮೂಲಕ ಕಾರ್ಯಗಳನ್ನು ಅನುಷ್ಠಾನ ಮಾಡುವಂತಹ ನಮ್ಮ ಎಲ್ಲ ಉಪನ್ಯಾಸಕ ವೃಂದದವರು ಇದ್ದಾರೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಕೇಳಿ ಬೋರ್ ಅಂತೂ ಖಂಡಿತ ಆಗಿದೆ, ಇನ್ನೂ ಸಹನೆ ನಿಮಗೆ ಇರಲಿಕ್ಕಿಲ್ಲ. ಆಗಿರುವಾಗ ನನಗೊಂದು ಅಭ್ಯಾಸ ಇದೆ ಮಕ್ಕಳೇ, ಎಲ್ಲಿಗೆ ಹೋದರೂ ಕೂಡ ಒಂದು ಕವನದ ಮೂಲಕ ನನ್ನ ಸಂದೇಶವನ್ನು ಹೇಳಿ ಬರುವಂಥದ್ದು. ಅನೇಕ ಸಾಹಿತ್ಯಗಳನ್ನು ಬರೆದಿದ್ದೇನೆ. ಭಾಳ ಹದಿಹರೆಯದ ಮನಸ್ಸುಗಳಿಗೆ ತಕ್ಕ ಹಾಗೆ ಹದಿಹರೆಯ ಸಮಸ್ಯೆ 100 ತರಹ ಅಂತ ಒಂದು ಪುಸ್ತಿಕೆಯನ್ನು ಬರೆದಿದ್ದೇನೆ. ಇಲ್ಲಿ ಪುಸ್ತಕಗಳನ್ನು ಬರೆದದನ್ನು ಹೇಳ್ತಾ ಇಲ್ಲ, ಆದರೆ ಎಲ್ಲವನ್ನು ಸೇರಿಸಿ ನನ್ನ ಮಾತನ್ನು ಮುಗಿಸಲೇಬೇಕು. ಆಗದಿಂದ ನೋಡಿದೆ 20 ನಿಮಿಷ ಮಾತಾಡಿ ಆಯಿತು. ನಾನು ಇನ್ನೂ ಸಮಯ ಹಾಳು ಮಾಡಲಿಕ್ಕೆ ಇಷ್ಟಪಡಲ್ಲ. ನಾರಾಯಣ ಗುರುಗಳ ಆಶೀರ್ವಾದ ಪಡೆಯುತ್ತಾ ಈ ಹಿತವಚನ, ನಾರಾಯಣ ಗುರುಗಳ ಆಶೀರ್ವಾದ ಪಡೆಯುತ್ತಾ ಈ ಹಿತವಚನ. ಆತ್ಮೀಯ ಯುವ ಮನಸ್ಸೆ, ಆತ್ಮೀಯ ಯುವ ಮನಸ್ಸೆ, ಅಂತರ್ಗತಗೊಳಿಸಿ ಮಾಡು ನೀ ಮನನ. ಮನಮೆಚ್ಚಿತು ವಿದ್ಯಾ ಸರಸ್ವತಿಯ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ. ಮನಮೆಚ್ಚಿತು ವಿದ್ಯಾ ಸರಸ್ವತಿಯ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ. ಆಡಳಿತ, ಶಿಕ್ಷಕ, ವಿದ್ಯಾರ್ಥಿ ವೃಂದವ ಸೇರಿಸಿ ಮಾಡುವೆನು ಈ ನಮಸ್ಕಾರ. ಆಡಳಿತ, ಶಿಕ್ಷಕ, ವಿದ್ಯಾರ್ಥಿ ವೃಂದವ ಸೇರಿಸಿ ಮಾಡುವೆನು ಈ ನಮಸ್ಕಾರ. ನಿಮಗೆಲ್ಲರಿಗೆ ಹೇಳ್ತೇನೆ, ಮತ್ತೆ ಹೇಳ್ತೇನೆ, ಜಾಗೃತ ಸ್ಥಿತಿಯಲ್ಲಿ ಹೆಜ್ಜೆಯ ನೀಡು. ಜಾಗೃತ ಸ್ಥಿತಿಯಲ್ಲಿ ಹೆಜ್ಜೆಯ ನೀಡು. ಚಿಂತನೆಯಲ್ಲಿರಲಿ ಸುಂದರ ಭವಿಷ್ಯ. ಜೀವನದ ಒಳ ತಿರುಳ ಅರಿತಾಗಲೇ ನೀನಾಗುವೆ ಪರಿಪೂರ್ಣ ಮನುಷ್ಯ. ನೆನಪಿನ ಒಂದು ಮಾತು, ನೆನಪಿನ ಒಂದು ಮಾತು, ಗುರುವಿನ ಗುಲಾಮನಾಗುವ ತನಕ ದೊರೆಯೋದು ಮುಕುತಿ. ನೆನಪಿನ ಇದೊಂದು ಮಾತು, ಗುರುವಿನ ಗುಲಾಮನಾಗುವ ತನಕ ದೊರೆಯೋದು ಮುಕುತಿ. ತನ್ನ ಹಿರಿಮೆಯ ಆರಾಧಿಸಲು, ಆಸ್ವಾದಿಸಲು ಇರಲಿ ಸಂತೃಪ್ತಿಯ ಬಕುತಿ. ವಿದ್ಯಾರ್ಥಿ ಜೀವನಕ್ಕೆ ಕೊನೆ ಇಲ್ಲ, ವಿದ್ಯಾರ್ಥಿ ಜೀವನಕ್ಕೆ ಕೊನೆ ಇಲ್ಲ, ವಿದ್ಯಾರ್ಜನೆಗೆ ಮಿತಿ ಇಲ್ಲ. ಇದ ನೀನರೆ. ಅರ್ಥ ಆಯ್ತಾ ಮಕ್ಕಳೇ? ವಿದ್ಯಾರ್ಥಿ, ನಾನು ಕೂಡ ವಿದ್ಯಾರ್ಥಿಯೇ, ಅದನ್ನು ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿ ಜೀವನಕ್ಕೆ ಕೊನೆ ಇಲ್ಲ, ವಿದ್ಯಾರ್ಜನೆಗೆ ಮಿತಿ ಇಲ್ಲ, ಇದ ನೀನರಿ. ಪರಿಪೂರ್ಣತೆ ಎಂಬ ಮನಸ್ಥಿತಿ ಇದು ಅಹಂಕಾರ. ಪರಿಪೂರ್ಣತೆ ಎಂಬ ಮನಸ್ಥಿತಿ ಇದು ಅಹಂಕಾರ. ಈ ಮಾತೆ ಇಂದಿಗೆ ಸರಿ. ಅರಿವೇ ಗುರು ಎಂಬ ನಾಣ್ಣುಡಿಯ ಮಹತ್ವವನ್ನು ಅರಿತು ದೋಣಿ ಸಾಗಲಿ ಮುಂದೆ. ಅರಿವೇ ಗುರು ಎಂಬ ನಾಣ್ಣುಡಿಯ ಮಹತ್ವವನ್ನು ಅರಿತು ದೋಣಿ ಸಾಗಲಿ ಮುಂದೆ. ಜೀವನ್ಮುಖಿ ಹಾದಿಯ ಪೋಷಿಸುತ್ತ, ಜೀವನ್ಮುಖಿ ಹಾದಿಯ ಪೋಷಿಸುತ್ತ ನಿಮ್ಮಯ ಗುರುಗಳು ಇರುವರು ನಿಮ್ಮ ಹಿಂದೆ. ಪ್ರತಿಭೆಗಳ ಪುರಸ್ಕಾರ ಆಯೋಜಿಸಿದ ಸಮಾನ ಮನಸ್ಕ ಚೈತನ್ಯಗಳಿಗೆ ವಂದನೆ. ಪ್ರತಿಭೆಗಳ ಪುರಸ್ಕಾರ ಆಯೋಜಿಸಿದ ಸಮಾನ ಮನಸ್ಕ ಚೈತನ್ಯಗಳಿಗೆ ವಂದನೆ. ಯುವ ಶಕ್ತಿಯ ಮಹತ್ವ ಗಟ್ಟಿಗೊಳಿಸಿದ, ಯುವ ಶಕ್ತಿಯ ಮಹತ್ವ ಗಟ್ಟಿಗೊಳಿಸಿದ ಈ ವಿದ್ಯಾದೇಗುಲಕ್ಕೆ ನನ್ನ ಅಭಿನಂದನೆ. ಹಳೆಬೇರು ಹೊಸ ಚಿಗುರು ಇರಲದುವೆ ಮರಸೊಬಗು, ಇದು ಸವಿಮಾತು. ಹಳೆಬೇರು ಹೊಸ ಚಿಗುರು ಇರಲದುವೆ ಮರಸೊಬಗು, ಇದು ಸವಿಮಾತು. ಸಮಗ್ರ ಜೀವನವ ಆಸ್ವಾದಿಸಿ, ಸಮಗ್ರ ಜೀವನವ ಆಸ್ವಾದಿಸಿ ಜ್ಞಾನ ಜ್ಯೋತಿ ಪ್ರಭೆಯ ಬೆಳಗಿಸಿ ಮಕ್ಕಳೇ. ಇದು ನನ್ನ ಅಂತರಾತ್ಮದ ನುಡಿಸೇತು ಅಂತ ಹೇಳ್ತಾ ಚಪ್ಪಾಳೆ ಹೊಡಿಬೋದು, ತೊಂದರೆ ಇಲ್ಲ. ಇದೆಲ್ಲ ಕೇಳಿ ತಗೊಳ್ಬಾರ್ದು. ಏನೇ ಇರಲಿ, ಮಾತು ಮುಗಿಸ್ತೀನಿ. ಆ ಮಾತು ಮುಗಿಸುವ ಮುನ್ನ ಮಕ್ಕಳೇ, ನಿಮಗೆಲ್ಲ ನಿಮ್ಮ ಹದಿಹರೆಯದ ಮನಸ್ಸುಗಳ ಅರ್ಥವನ್ನು ಭಾಳ ಅಧ್ಯಯನ ಮಾಡಿದವನು ನಾನು. ಆ ನೆಲೆಯಲ್ಲಿ ಒಂದೇ ಒಂದು ಮಾತು, ಗಟ್ಟಿ ಗಟ್ಟಿ ಕಟ್ಟಿದ ನೋವ ಕಟ್ಟಿ ಹಿಡಿದಿರು ಒಳಗೆ, ಕಟ್ಟು ಕಟ್ಟೆಯ ಕಡಿದು ಹರಿಯ ಬಿಡುವರೊಳಗೆ. ಮನಸ್ಸಲ್ಲಿದ್ದಂತಹ ನೋವನ್ನು ಖಂಡಿತವಾಗಲೂ ಒಳಗೆ ಇಟ್ಟುಕೊಳ್ಬೇಡಿ. ಅದನ್ನು ಆ ಕಟ್ಟೆಯನ್ನು ಕಡಿದು ಹರಿಯ ಬಿಡಿ ಹೊರಗೆ ಅಂತ ಹೇಳಿದರೆ ನಿರಾಳತೆಯಿಂದ ಅದೆಷ್ಟು ಜ್ಞಾನ ಸಂಪಾದನೆಯನ್ನು ಮಾಡೋದಕ್ಕೆ ಸಾಧ್ಯ. ನಿಮ್ಮ ಜೀವನ ಸಮೃದ್ಧ ಆಗಲಿ. ನನಗೆ ಅವಕಾಶವನ್ನು ಕೊಟ್ಟಂತಹ ಈ ವಿದ್ಯಾಸಂಸ್ಥೆ, ಆ ಮೂಲಕ ನಿಮ್ಮೆಲ್ಲರ ಜೊತೆ ಒಂದಷ್ಟು ಕ್ಷಣಗಳ ನನ್ನ ಅನುಭವದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಆಡಳಿತ ಮಂಡಳಿ, ಉಪನ್ಯಾಸಕರಿಂದ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.